ಯಾವ ಹೂವು ಯಾರ ಮುಡಿಗೋ ಭಾಗ 213. ತುಂಬಾ ಹೊತ್ತು ಅಳುತ್ತಿದ್ದ ಸಾನ್ವಿ ಮೆಲ್ಲಗೆ ಮನೆಯಿಂದ ಹೊರಗೆ ಬಂದು ಮಳೆಯಲ್ಲಿ ನೆನೆಯುತ್ತಿದ್ದಳು. ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ. ಸಾನ್ವಿ ಮಳೆಯಲ್ಲಿ ಸಂಪೂರ್ಣವಾಗಿ ನೆನೆಯುತ್ತಾ ನಿಂತಿದ್ದಳು. ಅವಳ ಕಣ್ಣೀರು ಮಳೆಯ ಹನಿಗಳೊಂದಿಗೆ ಬೆರೆತು ಹೋಗುತ್ತಿದೆ. ಅವಳ ಮುಖದಲ್ಲಿ ಹತಾಶೆ ಮತ್ತು ನೋವು ಎದ್ದು ಕಾಣುತ್ತಿದೆ. ಸಾನ್ವಿ ತನ್ನಲ್ಲೇ ಅಂದುಕೊಳ್ಳುತ್ತಾಳೆ, ಈ ಮಳೆ ಎಷ್ಟು ಒಳ್ಳೆಯದು ಅಲ್ವಾ. ನನ್ನ ನೋವು ಯಾರಿಗೂ ಕಾಣದಂತೆ ಇದು ಮುಚ್ಚಿಡುತ್ತದೆ. ನನ್ನ ಕಣ್ಣೀರನ್ನು ಒರೆಸಲು ಯಾರು ಇಲ್ಲದಿದ್ದರೂ ಈ ಮಳೆ ನನ್ನ ಜೊತೆಗಿದೆ ಅಂತ ಅನ್ನಿಸುತ್ತಿದೆ. ವಿಕ್ರಮ್ ಎಷ್ಟೋ ಹೊತ್ತಿನ ನಂತರ ರೂಮ್ನ ಕಿಟಕಿಯಿಂದ ಅವಳನ್ನು ನೋಡುತ್ತಾ ಮನಸ್ಸಿನಲ್ಲೇ, ಸಾನ್ವಿ ಯಾಕೆ ಹೀಗೆ ಮಾಡುತ್ತಿದ್ದಾಳೆ? ಅವಳ ಕಣ್ಣಲ್ಲಿ ಆ ನೋವು ಏನಿರಬಹುದು? ಮಳೆಯಲ್ಲಿದ್ದರೂ ಅವಳ ಮೌನ ನನಗೆ ಏನನ್ನೋ ಹೇಳುತ್ತಿದೆ. ಹೋಗಿ ಮಾತನಾಡಿಸಬೇಕಾ ಅಥವಾ ಅವಳ ಏಕಾಂತಕ್ಕೆ ಅಡ್ಡಿ ಮಾಡಬಾರದಾ? ಯೋಚಿಸಿದವನು ಏನೂ ತೋಚದೆ ಪರದಾಡುತ್ತಿದ್ದ. ಸಾನ್ವಿ ಮಳೆಯಲ್ಲಿ ನೆನೆಯುತ್ತಾ ಕೆಳಗೆ ಕುಳಿತುಕೊಳ್ಳುತ್ತಾಳೆ. ವಿಕ್ರಮ್ ಮನಸ್ಸಿನಲ್ಲಿ ಏನಿದು ಹಠ? ಮಳೆಯಲ್ಲಿ ನೆನೆದರೆ ಆರೋಗ್ಯ ಹಾಳಾಗುತ್ತೆ ಅನ್ನೋ ಅರಿವಿಲ್ಲವೇ? ಅಥವಾ ತನ್ನ ನೋವಿನ ಮುಂದೆ ಮಳೆ ಏನೂ ಅಲ್ಲ ಅಂದುಕೊಂಡಿದ್ದಾಳೋ? ಈ ಮೌನ ನನಗೇಕೆ ಇಷ್ಟೊಂದು ಚುಚ್ಚುತ್ತಿದೆ? ವಿಕ್ರಮ್ ಕೊಡೆಯನ್ನು ತೆಗೆದುಕೊಂಡು ನಿಧಾನವಾಗಿ ಮನೆಯಿಂದ ಹೊರಗೆ ಬಂದವನು ಸಾನ್ವಿ ಬಳಿ ಬಂದು ಸಾನ್ವಿಯ ಕೊಡೆಯನ್ನು ಹಿಡಿಯುತ್ತಾನೆ. ಮಳೆ ಅವಳ ಮೇಲೆ ಬೀಳುವುದು ನಿಲ್ಲುತ್ತದೆ. ಸಾನ್ವಿ ಆಶ್ಚರ್ಯದಿಂದ ಮೇಲೆ ನೋಡುತ್ತಾಳೆ. ವಿಕ್ರಮ್ ನಿಂತಿರುತ್ತಾನೆ. ಸಾನ್ವಿ, ಯಾಕೆ ವಿಕ್ರಮ್ ಸರ್, ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ. ಈ ಮಳೆಗಾದರೂ ನನ್ನ ನೋವು ಅರ್ಥವಾಗುತ್ತಿದೆ, ನಿಮಗಲ್ಲ. ವಿಕ್ರಮ್, ನಿನಗೆ ಹುಚ್ಚಿ ಹಿಡಿದಿದೆ ಸಾನ್ವಿ. ಮಳೆಯಲ್ಲಿ ನೆನೆದರೆ ನೋವು ಮರೆಯಾಗುತ್ತೆ ಅಂತ ಯಾವ ದಟ್ಟ ಹೇಳಿದ? ಇನ್ನು ಇಲ್ಲಿ 10 ನಿಮಿಷ ನೆನೆದರೆ ವಾರಗಟ್ಟಲೆ ಜ್ವರ ಬಂದು ಮಲಗಬೇಕಾಗುತ್ತೆ. ಸಾನ್ವಿ ಮೌನವಾಗಿ ವಿಕ್ರಮ್ನನ್ನು ನೋಡುತ್ತಾಳೆ. ಆದರೆ ಅವನು ಅವಳನ್ನು ನೋಡುವುದಿಲ್ಲ. ಇಬ್ಬರ ನಡುವೆ ಒಂದು ರೀತಿಯ ತಡೆಗೋಡೆ ಇದ್ದರೂ ಕಾಳಜಿಯ ಸೆಲೆ ಇದೆ. ವಿಕ್ರಮ್ ಗಂಭೀರ ಧ್ವನಿಯಲ್ಲಿ, ಮಳೆ ಸುರಿಯೋದು ಭೂಮಿ ತಂಪಾಗೋಕೆ ಅಂತಾರೆ, ಆದ್ರೆ ಅತಿಯಾದ್ರೆ ಅದೇ ಮಳೆ ಹಾನಿ ಮಾಡುತ್ತೆ. ನಿನ್ನ ಈ ಹಠಾನು ಹಾಗೆಯೇ ಸಾನ್ವಿ. ಸಾನ್ವಿ ಸುಮ್ಮನೆ ಮಳೆಯನ್ನೇ ನೋಡುತ್ತಾ, ನನ್ನ ಹಠ ಯಾರಿಗೆ ತೊಂದರೆ ಕೊಡ್ತಿದೆ ವಿಕ್ರಮ್ ಸರ್? ನಾನು ನೆನೆಯುತ್ತಿರೋದು ನನ್ನ ಇಷ್ಟ. ವಿಕ್ರಮ್ ಕೊಡೆಯನ್ನು ಅವಳ ಕಡೆಗೆ ಸರಿಯಾಗಿ ಹಿಡಿಯುತ್ತಾ, ನಿನ್ನಿಷ್ಟ ಇರಬಹುದು, ಆದ್ರೆ ನಿನ್ನನ್ನ ಈ ಸ್ಥಿತಿಯಲ್ಲಿ ನೋಡೋಕೆ ಇಷ್ಟಪಡದವರಿಗೆ ಒಂದು ಬೆಲೆ ಇರುತ್ತೆ ಅಲ್ವಾ? ಎಲ್ಲವನ್ನೂ ಮಳೆಯಲ್ಲಿ ತೊಳೆದು ಹಾಕೋಕೆ ಆಗಲ್ಲ. ಒಳಗಿರೋ ಮೌನ ಮಳೆ ನಿಂತ ಮೇಲೂ ಕಾಡುತ್ತಲೇ ಇರುತ್ತದೆ. ಸಾನ್ವಿ, ನೀವೇಕೆ ನನ್ನ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ವಿಕ್ರಮ್ ಒಂದು ಕ್ಷಣ ಮೌನವಾಗಿ ನಂತರ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಯೋಚನೆ ಮಾಡ್ತಿರೋದು ನಾನು ಮಾತ್ರ ಅಲ್ಲ ಸಾನ್ವಿ, ನಿನ್ನ ಮೌನ ಕೂಡ ನೂರಾರು ಕೇಳ್ತಿದೆ. ಈ ಮಳೆ ನಿಲ್ಲೋವರೆಗಾದ್ರೂ ಈ ಕೋಡೆಯ ಕೆಳಗೆ ಇರು, ಅಷ್ಟೇ ಸಾಕು. ವಿಕ್ರಮ್ ಪ್ರೀತಿಯ ಮಾತು ಹೇಳುವುದಿಲ್ಲ, ಕೇವಲ ಅವಳು ನೆನೆಯಬಾರದು ಎಂಬ ಕಾಳಜಿಯಿಂದ ಕೊಡೆ ಹಿಡಿದು ನಿಲ್ಲುತ್ತಾನೆ. ಅದು ಅವಳಿಗೆ ಬೇಕಿಲ್ಲ. ಅವನ ಈ ನಿಗೂಢ ಕಾಳಜಿಯನ್ನು ನೋಡಿ ದ್ವಂದ್ವಕ್ಕೆ ಒಳಗಾಗುತ್ತಾಳೆ. ಸಾನ್ವಿ, ಜ್ವರ ಬಂದ್ರೆ ನಿಮ್ಗೆ ಯಾಕೆ ತಲೆನೋವು? ನನ್ನ ನೋವು ನಿಮ್ಗೆ ಅರ್ಥ ಆಗಲ್ಲ ಅಂದ ಮೇಲೆ ನನ್ನ ಕಾಳಜಿ ಮಾಡೋ ನಾಟಕ ಯಾಕೆ ಮಾಡ್ತೀರಾ? ವಿಕ್ರಮ್, ನಾಟಕನ? ನಾನು ಮಾಡ್ತಿರೋದು ನಿನ್ಗೆ ನಾಟಕ ಅಂತ ಅನ್ನಿಸ್ತಿದ್ಯಾ ಎಂದವನು ಮನಸ್ಸಲ್ಲಿ, ನಿನ್ನ ಕಣ್ಣಲ್ಲಿ ನೀರು ಬಂದ್ರೆ ಇಲ್ಲಿ ನನಗೆ ಏನೋ ಆಗುತ್ತೆ ಅನ್ನೋದು ನಿನಗೆ ಯಾವಾಗ ಅರ್ಥ ಆಗುತ್ತೆ ಎಂದುಕೊಂಡವನು ವಿಕ್ರಮ್ ಅವಳ ಹತ್ತಿರ ಬರುತ್ತಾನೆ. ಮಾತನಾಡಿಸದೆ ಸಾನ್ವಿಯ ಕೈಯನ್ನು ಗಟ್ಟಿಯಾಗಿ ಹಿಡಿಯುತ್ತಾನೆ. ಸಾನ್ವಿ ದಿಕ್ಕೆಟ್ಟು, ಏನ್ ಮಾಡ್ತಿದ್ದೀರಾ ವಿಕ್ರಮ್ ಸರ್? ಯಾವಾಗ್ಲೂ ಕೈ ಹಿಡಿದು ಎಳೆದುಕೊಂಡು ಹೋಗೋದನ್ನೇ ಒಂದು ಕೆಲಸ ಮಾಡ್ಕೊಂಡಿದ್ದೀರಾ. ಕೈ ಬಿಡಿ, ನಾನು ಬರಲ್ಲ ಅಂತ ಹೇಳಿದ್ನಲ್ಲ. ವಿಕ್ರಮ್ ಸೆಟ್ಟಿನಿಂದ ಮತ್ತು ಕಾಳಜಿಯಿಂದ, ನಾನು ನಿನಗೆ ಆಯ್ಕೆ ಕೊಡ್ತಿಲ್ಲ ಸಾನ್ವಿ, ಮಾಡ್ತಿದ್ದೀನಿ. ಇಲ್ಲಿ ನಿಂತು ಕಣ್ಣೀರು ಹಾಕಿದ್ರೆ ನಿನ್ನ ನೋವು ಕಡಿಮೆ ಆಗಲ್ಲ, ಆದ್ರೆ ನಿನ್ಗೆ ಆರೋಗ್ಯ ಹಾಳಾಗುತ್ತೆ. ನಡಿ ಈಗ. ಸಾನ್ವಿ ಹೋರಾಡುತ್ತಾ, ನನ್ನ ಆರೋಗ್ಯದ ಬಗ್ಗೆ ನಿಮಗೇಕೆ ಇಷ್ಟು ಚಿಂತೆ? ನಿಮಗೆ ಬೇಕಾಗಿರೋದು ನನ್ನ ಮೌನ ತಾನೆ? ಮಳೆಯಲ್ಲೂ ನಾನು ಮೌನವಾಗಿ ಇದ್ದೀನಿ, ನನ್ನನ್ನು ಬಿಟ್ಟು ಬಿಡಿ. ವಿಕ್ರಮ್ ಅವಳನ್ನು ಮಾತನಾಡಲು ಬಿಡದೆ ಅವಳ ಕೈ ಹಿಡಿದು ಬಲವಂತವಾಗಿ ತನ್ನ ರೂಮ್ ಕಡೆಗೆ ಎಳೆದುಕೊಂಡು ಹೋಗುತ್ತಾನೆ. ಅಳುತ್ತಲೇ ಅವನ ಹಿಂದೆ ಹೋಗಬೇಕಾಗುತ್ತದೆ. ಸಾನ್ವಿಯನ್ನು ಬಲವಂತವಾಗಿ ಎಳೆದುಕೊಂಡು ಹೋಗುವಾಗ ವಿಕ್ರಮ್ನ ಕಣ್ಣುಗಳಲ್ಲಿ ಸಿಟ್ಟಿಗಿಂತ ಹೆಚ್ಚಾಗಿ ಅವಳ ಸ್ಥಿತಿಯ ಬಗ್ಗೆ ಇರುವ ಅಸಹಾಯಕತೆ ಎದ್ದು ಕಾಣುತ್ತಿತ್ತು. ಸಾನ್ವಿ ಆರಂಭದಲ್ಲಿ ಪ್ರತಿರೋಧ ತೋರಿದರು. ನಂತರ ವಿಕ್ರಮ್ನ ಹಠ, ಅವನ ಕೈಯ ಹಿಡಿತದಲ್ಲಿರುವ ಕೋಪವನ್ನು ಅರ್ಥ ಮಾಡಿಕೊಂಡು ವಿಧಿಯಿಲ್ಲದೆ ಅವನ ಹಿಂದೆ ಹೋದಳು. ವಿಕ್ರಮ್ ರೂಮ್ ತಲುಪಿದಾಗ, ಮೌನ ಬೇಕು ಅಂತ ನಾನು ಹೇಳಿರಬಹುದು, ಆದ್ರೆ ಈ ರೀತಿ ಹಠ ಮಾಡಿ ಕಣ್ಣೀರು ಹಾಕಿ ನನ್ಗೆ ಹಿಂಸೆ ಕೊಡು ಅಂತ ಹೇಳಿಲ್ಲ. ಸಾನ್ವಿ ಒಮ್ಮೆಲೆ ಮೌನವಾಗುತ್ತಾಳೆ. ವಿಕ್ರಮ್ನ ಕಣ್ಣುಗಳಲ್ಲಿ ಸತ್ಯ ಮತ್ತು ಆವೇಶ ಎರಡೂ ಇರುತ್ತದೆ. ಸಾನ್ವಿ ಮೆಲು ಧ್ವನಿಯಲ್ಲಿ, ಹಾಗಾದ್ರೆ ಹೇಳಿ, ನನ್ನ ಮೇಲೆ ನಿಮ್ಗೆ ಇರೋದು ಕಾಳಜಿನ ಅಥವಾ ಕೇವಲ ಈ ಸರಣಿಯ ಕರ್ತವ್ಯನ? ಸಾನ್ವಿ ಪ್ರಶ್ನೆಗೆ ವಿಕ್ರಮ್ ಸ್ವಲ್ಪ ಹೊತ್ತು ಮೌನವಾಗಿರುತ್ತಾನೆ. ನಂತರ ಕಿಟಕಿಯ ಹೊರಗೆ ನೋಡುತ್ತಾ ಗಂಭೀರ ಧ್ವನಿಯಲ್ಲಿ, ಕಾಳಜಿನ ಅಥವಾ ಕರ್ತವ್ಯನ ಅಂತ ಕೇಳ್ಬೇಡ ಸಾನ್ವಿ, ನನಗೆ ತಿಳಿದಿರೋದು ಒಂದೇ, ನೀನು ನನ್ನ ಜವಾಬ್ದಾರಿ. ಕಣ್ಣೀರು ಮತ್ತು ಮುಖದಲ್ಲಿ ಹತಾಶೆ ನೋಡಿದ್ರೆ ನನ್ನ ನಿರ್ಧಾರಗಳೇ ತಪ್ಪು ಅಂತ ನನಗನ್ನಿಸುತ್ತೆ. ನಾನು ತಪ್ಪು ಮಾಡೋ ಮನುಷ್ಯನಲ್ಲ ಅನ್ನೋದು ನಿನ್ಗೂ ಗೊತ್ತು. ಸಾನ್ವಿ ಅಪನಂಬಿಕೆಯಿಂದ, ಆದ್ರೆ ಕೇವಲ ನಿಮ್ಮ ಜವಾಬ್ದಾರಿಗಳಿಗಾಗಿ ನನ್ನನ್ನ ಮಳೆಯಲ್ಲಿ ನೆನೆಯೋದನ್ನ ತಪ್ಪಿಸಿ ಕರ್ಕೊಂಡು ಬಂದ್ರ? ವಿಕ್ರಮ್ ನೇರವಾಗಿ
ಅವಳ ಕಣ್ಣುಗಳನ್ನು ನೋಡುತ್ತಾ, ನಿನಗೆ ಹೇಗೆ ಬೇಕೋ ಹಾಗೆ ಅಂದುಕೋ, ಆದ್ರೆ ಇನ್ನು ಮುಂದೆ ಇಂತಹ ಹುಚ್ಚಾಟ ಮಾಡಬೇಡ. ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ ಅಂತ ಬೇರೆಯವರು ಅಂದುಕೊಳ್ಳೋದು ನನಗೆ ಇಷ್ಟವಿಲ್ಲ. ನನಗೆ ನೋವಾಗಬಾರದು ಅನ್ನೋದು ನನ್ನ ಕಾಳಜಿ ಅಷ್ಟೇ. ಅದಕ್ಕೆ ಬೇರೆ ಹೆಸರು ಕೊಡೋ ಅವಶ್ಯಕತೆ ಇಲ್ಲ. ಸಾನ್ವಿ, ನನಗೆ ಬೇಕಾದ ಹಾಗೆ ಅನ್ಕೊಂಡ್ರು ನೀವು ಇರೋ ರೀತಿ ಆಗಲ್ಲ. ವಿಕ್ರಮ್ ಕೋಪದಿಂದ, ನಿನ್ಗೇನಾದ್ರೂ ಬುದ್ಧಿ ಇದೆಯಾ ಸಾನ್ವಿ? ಮಳೆಯಲ್ಲಿ ನೆನೆದಿದ್ರು ತಲೆ ಒರೆಸಿಕೊಳ್ಳದೆ ಒದ್ದೆ ಬಟ್ಟೆ ಬದಲಾಯಿಸದೆ ಹೀಗೆ ನಡುಗುತ್ತಾ ನಿಲ್ಲೋಕೆ ನೀನು ಹುಚ್ಚಿ ಹಿಡಿದಿದ್ಯಾ? ಸಾನ್ವಿ ಅಸಮಾಧಾನದಿಂದ ಮತ್ತೆ ಮತ್ತೆ ಹೇಳ್ತಿದ್ದೀನಿ, ನನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಳೋಕೆ ನೀವು ಯಾರು? ನಾನು ನೆನೆದರೆ ಒದ್ದೆ ಬಟ್ಟೆಯಲ್ಲಿ ನಿಂತ್ರೆ ನಿಮ್ಗೇನು? ಬಿಟ್ಟು ಬಿಡಿ ನನ್ನನ್ನ. ವಿಕ್ರಮ್ ಕೋಪದಿಂದ, ನೋಡು, ನಾನೇನು ನಿನ್ನ ಮೇಲೆ ಅತಿಯಾದ ಪ್ರೀತಿ ಇರೋದಕ್ಕೆ ನಾನು ಈ ಮಾತನ್ನು ಹೇಳ್ತಿಲ್ಲ. ನೀನು ಈ ರೀತಿ ನೆನೆದು ಕಾಯಿಲೆ ಬರೆಸಿಕೊಂಡ್ರೆ ಎಲ್ಲರೂ ನನ್ನನ್ನೇ ಪ್ರಶ್ನೆ ಮಾಡ್ತಾರೆ. ನಿನ್ನ ಈ ಬೇಜವಾಬ್ದಾರಿತನದಿಂದ ನನಗೆ ತೊಂದರೆ ಆಗೋದು ನನ್ಗಿಷ್ಟವಿಲ್ಲ. ಸಾನ್ವಿ, ಓಹೋ, ಅಂದರೆ ನಿಮ್ಗಿರೋದು ಬರೀ ನಿಮ್ಮ ಇಮೇಜ್ ಬಗ್ಗೆ ಕಾಳಜಿ ಅಷ್ಟೇ ಅಲ್ವಾ? ಹಾಗಾದರೆ ಸುಮ್ಮನೆ ಇರಿ. ನನ್ಗೆ ಏನಾದರೂ ಆದರೆ ಅದು ನನ್ನ ಹಣೆ ಬರಹ. ವಿಕ್ರಮ್ ಕಪಾಟಿನಿಂದ ಟವೆಲ್ ತೆಗೆದು ಅವಳ ಮುಖಕ್ಕೆ ಎಸೆಯುತ್ತಾ, ಹಣೆ ಬರಹದ ಬಗ್ಗೆ ಆಮೇಲೆ ಮಾತಾಡೋಣ, ಮೊದಲು ಆ ತಲೆ ಒರೆಸಿಕೋ. ನಿನ್ನ ಮುಖ ನೋಡಿದ್ರೇನೆ ಕಿರಿಕಿರಿ ಆಗ್ತಿದೆ. ಹೋಗಿ ಬಟ್ಟೆ ಬದಲಾಯಿಸು, ಇಲ್ಲದಿದ್ರೆ ಜ್ವರ ಬಂದು ಇಲ್ಲಿ ಎಲ್ಲರ ಪ್ರಾಣ ತಿಂತೀಯ. ಮೌನವಾಗಿ ಕಣ್ಣೀರು ಹಾಕುತ್ತಾ ನಿಂತಿರುತ್ತಾಳೆ. ವಿಕ್ರಮ್ ಅವಳನ್ನೇ ಗಂಭೀರವಾಗಿ ನೋಡುತ್ತಾ ಇರುತ್ತಾನೆ. ವಿಕ್ರಮ್ ಸ್ವಲ್ಪ ಧ್ವನಿ ತಗ್ಗಿಸಿ ಗಂಭೀರವಾಗಿ, ಹೋಗಿ ಮೊದಲು ಈ ಒದ್ದೆ ಬಟ್ಟೆ ಬದಲಾಯಿಸು ಸಾನ್ವಿ. ಸುಮ್ಮನೆ ಕಲ್ಲು ಪ್ರತಿಮೆಯಂತೆ ನಿಂತರೆ ಜ್ವರ ಬರೋದು ಗ್ಯಾರಂಟಿ. ಸಾನ್ವಿ ತಲೆ ಎತ್ತಿ ಅವನ ಕಣ್ಣುಗಳನ್ನು ನೋಡುತ್ತಾ, ಜ್ವರ ಬಂದರೆ ಬರ್ಲಿ ವಿಕ್ರಮ್ ಸರ್, ನಿಮಗೆ ಯಾಕೆ ಇಷ್ಟು ಚಿಂತೆ? ಅಷ್ಟಕ್ಕೂ ಈ ಒದ್ದೆ ಬಟ್ಟೆಗಿಂತ ನೀವಾಡೋ ಮಾತು ನನ್ನ ಮನಸ್ಸಿನಲ್ಲಿರೋ ನೋವು ನನಗೆ ಜಾಸ್ತಿ ಹಿಂಸೆ ಕೊಡ್ತಿದೆ. ನಿಮಗೆ ಅರ್ಥವಾಗಲ್ವಲ್ಲ. ವಿಕ್ರಮ್ ಕಿಟಕಿಯ ಕಡೆ ತಿರುಗಿ ನಿಂತು, ಮನಸ್ಸಿನ ನೋವಿಗೆ ಮದ್ದಿಲ್ಲ ಸಾನ್ವಿ, ಆದರೆ ಮೈಕೈ ನೋವಿಗೆ ಮದ್ದಿದೆ. ಈ ತರ್ಕವಿಲ್ಲದ ಹಠ ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಿದೆ ಅಷ್ಟೇ. ನಿನಗೆ ನೋವಾಗಬಾರದು ಅನ್ನೋದು ನನ್ನ ಕಾಳಜಿ, ಅದಕ್ಕೆ ಹಿಂಸೆ ಅಂತ ಹೆಸರಿಡಬೇಡ. ಸಾನ್ವಿ ನಗು ಮಿಶ್ರಿತ ವ್ಯಂಗ್ಯದಲ್ಲಿ, ಹಿಂಸೆ ಅಂತ ನಾನು ಹೇಳಲೇ ಇಲ್ಲ ವಿಕ್ರಮ್ ಸರ್. ನಿಮ್ಮ ಈ ಜವಾಬ್ದಾರಿ ಅನ್ನೋ ಮುಖವಾಡದ ಹಿಂದೆ ನನಗಾಗಿ ಮಿಡಿಯೋ ಒಂದು ಕಾಳಜಿ ಇದೆಯಲ್ಲ, ಅದು ಸಾಕು ನನಗೆ. ಆದ್ರೆ ಅದನ್ನು ಒಪ್ಪಿಕೊಳ್ಳೋಕೆ ನಿಮ್ಮ ಅಹಂಕಾರ ಅಡ್ಡಿ ಬರ್ತಿದೆಯಲ್ಲ. ತಕ್ಷಣ ಅವಳ ಕಡೆ ತಿರುಗಿ ಹತ್ತಿರ ಬಂದು, ಅಹಂಕಾರವೋ ಅಥವಾ ಅಸಹಾಯಕತೆಯೋ ಅನ್ನೋದು ನನ್ಗೆ ಮಾತ್ರ ಗೊತ್ತು. ಈಗ ವಾದ ಮಾಡೋದು ಬಿಟ್ಟು ಹೋಗಿ ಬಟ್ಟೆ ಬದಲಾಯಿಸು. ಹಠಾನ ನೋಡಿದ್ರೆ ನಿನ್ನಂತ ಹಠಮಾರಿಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ತಾಳಿ ಕಟ್ಟಿದ್ನಲ್ಲ ಅಂತ ನನ್ ಮೇಲೆ ನನ್ಗೆ ಸಿಟ್ಟು ಬರ್ತಿದೆ. ಸಿಟ್ಟಿನಿಂದ ಹೊರಗೆ ಹೋಗುತ್ತಾನೆ. ಹೋದವನೇ ಸಾನ್ವಿಗೆ ಹಾಲು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಬೆರೆಸಿ ತಂದು ಕೊಡುತ್ತಾನೆ. ಕುಡಿಯೋವರೆಗೆ ಸಾನ್ವಿಯ ಎದುರಲ್ಲೇ ನಿಲ್ಲುತ್ತಾನೆ. ಸಾನ್ವಿ ವಿಕ್ರಮ್ನ ಕೋಪಕ್ಕೆ ಹೆದರಿ ಹಾಲು ಕುಡಿದು ತನ್ನ ಒದ್ದೆಯಾದ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದಾಳೆ. ನಿನ್ನಲ್ಲಿ ಮಳೆಯ ಸದ್ದು ಮತ್ತು ಅವರ ಉಸಿರಾಟದ ಸದ್ದು ಮಾತ್ರ ಕೇಳಿಸುತ್ತಿದೆ. ವಿಕ್ರಮ್ ಗಂಭೀರವಾಗಿ ಸಾನ್ವಿಯ ಹತ್ತಿರ ಬಂದು, ನನ್ನ ಕಣ್ಣನ್ನು ನೋಡಿ ಮಾತನಾಡುವುದು ಕಲಿಯಬೇಡ ಸಾನ್ವಿ, ಅದಕ್ಕೆ ತುಂಬಾ ಧೈರ್ಯ ಬೇಕು. ನಿನಗೆ ಇರೋದು ಬರೀ ಹಠ, ಧೈರ್ಯ ಅಲ್ಲ. ಸಾನ್ವಿ ಒಂದು ಹೆಜ್ಜೆ ಹಿಂದೆ ಇಟ್ಟು, ಹಾಗಾದರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ವಿಕ್ರಮ್ ಸರ್, ನೆನೆಯುತ್ತಿದ್ದರೆ ನಿಮಗೆ ಯಾಕೆ ಹಿಂಸೆ ಆಯಿತು? ನಾನು ಸತ್ತು ಹೋದರೆ ಆಮೇಲೆ ಮಾಡುವ ಎಲ್ಲಾ ಕಾರ್ಯಗಳು ಕೂಡ ನಿಮ್ಗೆ ಬರೀ ಜವಾಬ್ದಾರಿ ಅಷ್ಟೇ ತಾನೇ? ಆದರೆ ಈ ಕೈ ಯಾಕೆ ಇಷ್ಟೊಂದು ನಡುಗುತ್ತಿದೆ? ಅವನ ಕೈಯನ್ನು ಗುರಿಯಾಗಿಸಿ ಹೇಳುತ್ತಾಳೆ. ವಿಕ್ರಮ್ ಕ್ಷಣಕಾಲ ಮೌನವಾಗಿ, ನಂತರ ಮತ್ತೆ ಸಾವಿನ ಬಗ್ಗೆ ಮಾತು, ಅದನ್ನು ಬಿಟ್ಟು ಬೇರೆ ವಿಷಯ ನಿನ್ನ ತಲೆಯಲ್ಲೇ ಬರಲ್ವಾ? ನನ್ನ ಕೈ ನಡುಗುತ್ತಿರುವುದು ಅಸಹಾಯಕತೆಯಿಂದ ಅಲ್ಲ, ಸಿಟ್ಟಿನಿಂದ. ಈ ಮನೆಯವರ ನೆಮ್ಮದಿ ನಿನ್ನ ಮೇಲಿದೆ ಅನ್ನೋದು ಮರಿಬೇಡ. ನೀನು ಕಾಯಿಲೆ ಬರಿಸಿಕೊಂಡರೆ ಅವರು ಸಹಿಸಲ್ಲ. ಹಾಗಾಗಿ ನಿನ್ಗೆ ಹುಷಾರಿಲ್ಲ ಅಂತ ಅವರಿಗೆ ಗೊತ್ತಾಗೋಕೆ ನಾನಂತೂ ಅವಕಾಶ ಕೊಡಲ್ಲ. ಹಾಗೆ ನಾನು ನಿನ್ನ ಹತ್ತಿರ ಸುಳಿಯುವುದೂ ಇಲ್ಲ. ಅಂದ್ಮೇಲೆ ನಿನ್ನನ್ನ ನೋಡಿಕೊಳ್ಳೋದು ಯಾರು? ಸಾನ್ವಿ ನೋವಿನಿಂದ ನಗುತ್ತಾ, ಸುಳ್ಳು ಹೇಳಬೇಡಿ ವಿಕ್ರಮ್ ಸರ್, ನೀವು ನನ್ನ ಹತ್ತಿರ ಬರುವುದಿಲ್ಲ ಅಂದ ಮೇಲೆ ಮಳೆಯಲ್ಲಿ ಕೊಡೆ ಹಿಡಿದು ಯಾಕೆ ಬಂದ್ರಿ? ಬಲವಂತವಾಗಿ ನನ್ನನ್ನು ರೂಮಿಗೆ ಯಾಕೆ ಎಳೆದುಕೊಂಡು ಬಂದ್ರಿ? ನನ್ನ ಮುಖ ನೋಡಿದರೆ ಕಿರಿಕಿರಿ ಆಗುತ್ತೆ ಅಂದವರು ಈಗ ಯಾಕೆ ನನ್ನ ಕಣ್ಣನ್ನೇ ನೋಡ್ತಿದ್ದೀರಾ? ವಿಕ್ರಮ್ ಧ್ವನಿಯಲ್ಲಿ ತೀವ್ರತೆ ಹೆಚ್ಚಿಸಿ, ಯಾಕೆಂದ್ರೆ ಈ ಕಣ್ಣುಗಳಲ್ಲಿ ನನಗೆ ಕಾಣುತ್ತಿರೋದು ಕಣ್ಣೀರಲ್ಲ, ನನ್ನ ಮೇಲಿರೋ ಅಪನಂಬಿಕೆ. ನನ್ನನ್ನು ಬದಲಾಯಿಸೋಕೆ ನನ್ನಿಂದ ಆಗಲ್ಲ ಅಂತ ಗೊತ್ತು, ಆದ್ರೆ ನಿನ್ನ ಈ ಪರಿಸ್ಥಿತಿಗೆ ನಾನು ಕಾರಣ ಅನ್ನೋ ಅಪವಾದ ನನಗಿಷ್ಟವಿಲ್ಲ. ಈ ಮೊದಲು ಆ ಟವಲ್ ಅಲ್ಲಿ ತಲೆ ಒರೆಸ್ಕೋ. ಸಾನ್ವಿ, ಟವಲ್ ಬೇಡ, ಏನೂ ಬೇಡ ವಿಕ್ರಮ್ ಸರ್, ನೀವು ಎಷ್ಟು ಹೇಳಿದ್ರು ನಾನು ತಲೆ ಒರೆಸಿಕೊಳ್ಳಲ್ಲ, ಬಟ್ಟೆ ಬದಲಾಯಿಸಲ್ಲ, ಮತ್ತೆ ಹೋಗಿ ಮಳೆಯಲ್ಲಿ ನೆನಿತೀನಿ. ವಿಕ್ರಮ್ ಸಾನ್ವಿ ಹತ್ತಿರ ಬಂದು, ಮತ್ತೆ ಮಳೆಯಲ್ಲಿ ನೆನಿತೀನಿ ಅಂತೀಯಲ್ಲ, ನಿನ್ಗೆ ಬುದ್ಧಿ ಇದೆಯೋ ಇಲ್ವೋ? ಮತ್ತೆ ಮತ್ತೆ ಮಳೆಯಲ್ಲಿ ಆ ರೀತಿ ನೆನೆಯೋಕೆ ನಿನ್ಗೇನು ಹುಚ್ಚಿ ಹಿಡಿದಿದ್ಯಾ? ಮಳೆ ನಿಲ್ಲೋವರೆಗೂ ಈ ರೂಮ್ ನಿಂದ ಹೋದ್ರೆ ಏನ್ ಮಾಡ್ತೀನೋ ಗೊತ್ತಿಲ್ಲ, ಹೋಗ್ಬೇಡ, ಇದು ನನ್ನ ಆಜ್ಞೆ. ಸಾನ್ವಿ ಎಲ್ಲವನ್ನು ಪದಗಳಲ್ಲಿ ಹೇಳೋಕೆ ಆಗಲ್ಲ, ಕೆಲವೊಮ್ಮೆ ಮೌನವೇ ಶ್ರೇಷ್ಠ. ಸಾನ್ವಿ ಜೋರಾಗಿ ಸೀನುತ್ತಾ, ನೋಡಿ ವಿಕ್ರಮ್ ಸರ್, ಜ್ವರ ಬಂದ್ರೆ ಅದಕ್ಕೆ ಕಾರಣ ನೀವೇ. ಆವಾಗಲೇ ಮಳೆಯಲ್ಲಿ ನೆನೆಯೋಕೆ ಬಿಟ್ಟಿದ್ರೆ ಆರಾಮಾಗಿ ಇರ್ತಿದ್ದೆ. ಈಗ ಈ ರೂಮಿನ AC ಗಾಳಿಗೆ ಮೈ ನಡುಗುತ್ತಿದೆ. ವಿಕ್ರಮ್ ತಿರುಗಿ ನೋಡಿ, ಓಹೋ, ಈಗ ನಾನೇ ಕಾರಣನಾ? ಮಳೆಯಲ್ಲಿ ನೆನೆದಿದ್ದು ಸಾಲದು ಅಂತ ನಿನ್ನ ಅಭಿಪ್ರಾಯನ? ಈಗ ಜ್ವರ ಬಂದ್ರೆ ಅದಕ್ಕೂ ನನ್ನ ಮೇಲೆ ಗೂಬೆ ಕೂರಿಸ್ತೀಯಾ? ಇನ್ನ ಈ ಲಾಜಿಕ್ ಇದೆಯಲ್ಲ, ಅದು ಯಾರಿಗೂ ಅರ್ಥ ಆಗಲ್ಲ. ಸಾನ್ವಿ ಮೂಗು ಉಜ್ಜುತ್ತಾ, ನನ್ನ ಲಾಜಿಕ್ ಇರಲಿ, ನಿಮ್ಮ
ನಿಮ್ಮ ಮ್ಯಾಜಿಕ್ ಬಗ್ಗೆ ಹೇಳಿ. ಆ ಕೊಡೆ ಹಿಡಿದು ಹೀರೋ ತರ ಬಂದ್ರಲ್ಲ, ಅದು ಯಾಕೆ? ನನ್ನ ಮೇಲೆ ಅಷ್ಟೊಂದು ಕಾಳಜಿನ, ಅಥವಾ ನನ್ಗೇನಾದ್ರೂ ಆಗುತ್ತೆ ಅಂತ ನಿಮ್ಗೆ ಭಯ ಆಯ್ತಾ? ವಿಕ್ರಮ್ ವ್ಯಂಗ್ಯವಾಗಿ ನಗುತ್ತಾ, ಭಯನಾ? ನಿನ್ಗೇನಾದ್ರೂ ಹೊಸದಾಗಿ ಈ ರೀತಿ ಎಲ್ಲ ಆಗ್ತಿದ್ಯಾ? ಇಲ್ವಲ್ಲ, ಪ್ರಾಬ್ಲಮ್ ನಿನ್ನನ್ನ ಹುಡುಕಿಕೊಂಡು ಬರುತ್ತೋ ಅಥವಾ ನೀನೇ ಪ್ರಾಬ್ಲಮ್ಗಳನ್ನ ಹುಡುಕಿಕೊಂಡು ಹೋಗ್ತೀಯೋ ಗೊತ್ತಿಲ್ಲ. ಆದ್ರೆ ಇನ್ನೊಂದು ಹೇಳಬಹುದು, ನಿನ್ನನ್ನು ನೋಡಿದ್ರೆ ದೆವ್ವ ಕೂಡ ಹೆದರಿ ಓಡಿ ಹೋಗುತ್ತೆ. ನಾನು ಯಾವ ಲೆಕ್ಕ? ನಾನು ಬಂದಿದ್ದು ನಿನ್ನ ಮೇಲಿರೋ ಭಯಕ್ಕೆ ಅಲ್ಲ. ನೀನು ಈ ರೀತಿ ನೆನೆದು ಜ್ವರ ಬರೆಸ್ಕೊಂಡ್ರೆ ಅಪ್ಪ ಅಮ್ಮ ನನ್ಗೆ ಬೈತಾರೆ ಅನ್ನೋ ಕಾರಣಕ್ಕೆ ಅಷ್ಟೇ. ಈ ಟವಲ್ ಅನ್ನು ಅವನ ಕಡೆಗೆ ಎಸೆದು, ಸ್ವರ್ಣರಾಮು ಬೈತಾರೆ ಅಂತನಾ? ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಇರಲಿ ವಿಕ್ರಮ್ ಸರ್. ನೀವು ನನ್ನ ಮೇಲೆ ಕಣ್ಣಿಟ್ಟಿದ್ದೀರಾ ಅಂತ ನನ್ಗೆ ಗೊತ್ತು. ಕಿಟಕಿಯಿಂದ ನೋಡ್ತಿದ್ರಲ್ಲ, ಅದು ಯಾವ ಜವಾಬ್ದಾರಿ ಅಡಿಯಲ್ಲಿ ಬರುತ್ತೆ? ವಿಕ್ರಮ್ ತಡಬಡಾಯಿಸುತ್ತಾ, ಅದು ಮಳೆ ನಿಂತಿದ್ಯಾ ಇಲ್ವಾ ಅಂತ ನೋಡ್ತಿದ್ದೆ. ನೀನು ಅಲ್ಲಿದ್ಯಾ ಅಂತ ನನ್ಗೇನ್ ಗೊತ್ತು? ನೀನೇನು ಅಪ್ಸರೆನಾ ನಾನು ನಿನ್ನನ್ನ ನೋಡ್ತಾ ನಿಲ್ಲೋಕೆ? ನಾನು ಅಪ್ಸರೆ ಅಂತ ನಿಮ್ಗೆ ಹೇಳಿದ್ನಾ? ವಿಕ್ರಮ್, ಸಾಕು. ನೀನು ನನ್ನ ಹತ್ರ ಮಾತಾಡಿದ್ದು, ಜಗಳ ಆಡಿದ್ದು, ಎಷ್ಟು ಹೇಳಿದ್ರು ಹೇಳಿದ ಮಾತು ಕೇಳಲ್ಲ ಅಲ್ವಾ ಎಂದವನು ಸಾನ್ವಿ ಕೈಯಲ್ಲಿದ್ದ ಟವಲ್ ಕಿತ್ತುಕೊಂಡು ತಾನೇ ಅವಳ ತಲೆ ಒರೆಸಲು ಪ್ರಾರಂಭಿಸಿದ. ಸಾನ್ವಿ ಕೋಪದಲ್ಲಿ, ಬಿಡಿ ವಿಕ್ರಮ್ ಸರ್, ನನ್ನ ತಲೆ ನಾನೇ ಒರೆಸ್ಕೊಳ್ತೀನಿ. ಈ ಒತ್ತೆ ಬಟ್ಟೆಯಲ್ಲಿ ಇಲ್ಲಿ ಇರೋಕೆ ಆಗಲ್ಲ. ನೀವು ಸ್ವಲ್ಪ ಹೊರಗೆ ಹೋಗ್ತೀರಾ ಅಥವಾ ನಾನು ಇಲ್ಲಿಂದಲೇ ಕೂಗಾಡಬೇಕಾ? ವಿಕ್ರಮ್ ಮುಖ ಸೊಟ್ಟಗೆ ಮಾಡುತ್ತಾ, ನನ್ನ ರೂಮಿಂದ ನನ್ನನ್ನೇ ಆಚೆ ಕಳಿಸ್ತಿದ್ಯಲ್ಲ, ನಿನ್ನ ಧೈರ್ಯ ಮೆಚ್ಚಬೇಕು. ಮುಂದೇನು? ಇವರಿಬ್ಬರ ಜಗಳ ಇನ್ನೂ ಮುಂದುವರಿಯಬೇಕಾ? ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಮಿಸ್ ಮಾಡದೆ ನಮ್ಮ ಕನ್ನಡ ಕವನಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.